ಈಗಾಗಲೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮುದಾಯಗಳ ಮಧ್ಯ ಅಸಮಾಧಾನ ಬಹಳ ದೊಡ್ಡ ಮಟ್ಟದಲ್ಲಿ ಸಿಡಿದೆದ್ದಿದೆ. ಇತ್ತ ಸರ್ಕಾರ ಜಾತಿ ಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಂಪುಟದಲ್ಲಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳದೆ ಸಂಪುಟ ಮುಂದಿದೆ. ಮುಂದಿನ ಸಂಪುಟಕ್ಕೆ ಅದು ಮುಂದುವರಿಸಿದ್ದಾರೆ. ಆದರೆ ಜಾತಿ ಗಣತಿ ವಿವಾದ ಮತ್ತೆ ಭುಗಿಲೇಳ್ತಾ ಇದೆ. ಗಣತಿ ಗೊಂದಲಗಳಿಂದಾಗಿ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಇತ್ತ ಖರ್ಗೆ. ಲೋಕಲ್ ವಿಚಾರಗಳನ್ನ ಇಲ್ಲಿವರೆಗೂ ಕೂಡ ತರಬೇಡಿ, ಇಲ್ಲಿ ಮಂಡಿಸಿದ ವಿಚಾರ ನನಗೆ ಯಾಕೆ ಕೇಳ್ತೀರಾ ಅಂತ ಹೇಳಿ ಏನು ರಾಜ್ಯದ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಉತ್ತರವನ್ನ ನೀಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಚ್ಛಿಸಿಲ್ಲ, ನಿರಾಕರಿಸಿದ್ದಾರೆ. ಶಿವಮೊಗ್ಗ ಜಾತಿ ಗಣತಿ ವಿಚಾರಕ್ಕೆ ಸಚಿವರ ಅಸಮಾಧಾನ. ಈ ವಿಚಾರವನ್ನ ಖರ್ಗೆ ಅವರ ಬರೀ ಕೇಳಿದ್ರೆ ಈ ವಿಚಾರಗಳಿಗೆ ನನ್ನ ಕೇಳಬೇಡಿ, ಲೋಕಲ್ ವಿಚಾರಗಳನ್ನ ಇಲ್ಲಿಯವರೆಗೆ ಕೇಳಿ, ನನ್ನ ಕೇಳಬೇಡಿ. ನಾನು ಕೇಂದ್ರದ ಬಗ್ಗೆ ಏನಾದರೂ ಇದ್ರೆ ಹೇಳಿ ಮಾತಾಡ್ತೀನಿ. ಅದು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತ ನಿಲುವು, ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತ ಅಭಿಪ್ರಾಯ. ಆಯಾ ರಾಜ್ಯಗಳು ಆಯಾ ಸಂದರ್ಭಕ್ಕೆ ಏನು ಸೂಕ್ತನೋ ಆ ಕೆಲಸ ಮಾಡ್ತವೆ. ಇದು ಜಾತಿ ಗಣತಿ ಮಾಡಿ ಮೀಸಲಾತಿ ಕೊಡೋದು ಆಯಾ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಚಾರ ಆಗಿರುತ್ತೆ. ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗಲೂ ಕರ್ನಾಟಕದಲ್ಲಿ ಅದಾಗ್ತಾ ಇದೆ. ಈ ವಿಚಾರದಲ್ಲಿ ನನ್ನ ಏನು ಕೇಳಕ್ ಹೋಗ್ಬೇಡಿ, ನನಗೇನು ಗೊತ್ತಿರುತ್ತೆ. ನೀವು ಲೋಕಲ್ ಅವ್ರನ್ನ ಕೇಳಬೇಕು, ಇಲ್ಲಿ ಅವ್ರನ್ನ ಕೇಳಬೇಕು. ಇಲ್ಲಿ ಮಂಡಿಸಿದ ವಿಚಾರ ಇಲ್ಲಿ ಕೇಳಿ, ನನಗೆ ಯಾಕೆ ಕೇಳ್ತೀರಾ ಅಂತ ಈ ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಡೋದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿರಾಕರಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಕೂಡ ಇದನ್ನೇ ಹೇಳಿದ್ರು, ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ. ವಿಜಯ ಭಾಸ್ಕರ್, ಈಗಾಗಲೇ ಜಾತಿ ಗಣತಿ ವರದಿ ಅನುಷ್ಠಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತಾರೂಢ ಪಕ್ಷದಲ್ಲೇ ಪರ ವಿರೋಧಗಳು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಸಚಿವರು ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನ ಕೂಡಗೊಂಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಈ ಒಂದು ವಿಚಾರವನ್ನ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪಕ್ಷದ ವಲಯದಲ್ಲೇ ಒಂದಿಷ್ಟು ಅಸಮಾಧಾನ ಆಗ್ತಾ ಇದೆ. ಈ ವಿಚಾರಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಅನ್ನುವಂತ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನ ಹೇಳಿಕೆ ಒಂದಿಷ್ಟು ಹಿಂದೇಟ್ ಹಾಕಿದ್ರು ಅನ್ನುವಂಥದ್ದು. ಈ ಒಂದು ಲೋಕಲ್ ವಿಷಯಗಳನ್ನ ನಾನು ಮಾತನಾಡುದಿಲ್ಲ ಅನ್ನುವಂತ ಮುಖಾಂತರ ಈ ಒಂದು ಅಸಮಾಧಾನ ವಿಚಾರಕ್ಕೆ ಯಾವುದೇ ರೀತಿ ತಮ್ಮ ಸ್ಪಷ್ಟ ನಿಲುವನ್ನು ಕೂಡ ವ್ಯಕ್ತಪಡಿಸಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಒಂದು ಹೇಳಿಕೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದಿಷ್ಟು ಅಸಮಾಧಾನ ಆದಂತ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ತಮ್ಮ ನಿಲುವನ್ನ ಹೇಳಬೇಕಾಗಿತ್ತು. ಆದ್ರೆ ಈ ಒಂದು ಲೋಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಹೇಳುವ ಮುಖಾಂತರ ಈ ಒಂದು ಅಸಮಾಧಾನ ಅಂದ್ರೆ ಜಾತಿ ಗಣತಿ ವರದಿಗೆ ಪ್ರಬಲ ಸಮುದಾಯಗಳು ಏನು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾವೆ ಅವುಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೌನ ವಹಿಸಿದ್ರ ಅನ್ನುವಂಥದ್ದು ಕೂಡ ಅವರ ಹೇಳಿಕೆಯಲ್ಲಿ ತಿಳಿದು ಬರ್ತಾ ಇದೆ. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲಿ ಏನು ಜಾತಿ ಗಣತಿ ವಿಚಾರ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದೆ ಈ ಗೊಂದಲಗಳಿಂದ ದೂರ ಉಳಿಯುವಂಥ ಪ್ರಯತ್ನವಂತೂ ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ. ಸೊ ರಾಜ್ಯದ ವಿಚಾರನ ನನ್ನ ಕೇಳಬೇಡಿ ಅಂತಂದರೆ ಗ್ಯಾರಂಟಿ ವಿಚಾರದಲ್ಲಿ ಕೇಳಿದರೆ ಮಾತಾಡ್ತಾರೆ, ಬೇರೆ ಬೇರೆ ವಿಚಾರಗಳಲ್ಲಿ ಕೇಳಿದ್ರೆ ಮಾತಾಡ್ತಾರೆ. ಈ ವಿಚಾರದಲ್ಲಿ ಮಾತಾಡಲ್ಲ ಅಂತಂದಾಗ ಈ ವಿಚಾರಕ್ಕೆ ನಾನು ಕೈ ಹಾಕೋದು ಬೇಡ, ನನಗೆ ಯಾಕೆ ಬೇಕು ಈ ಗೊಂದಲಗಳು, ಇದರಿಂದ ನನಗೇನು ಆಗೋದಿಲ್ಲ ಹೋಗೋದು ಇಲ್ಲ, ನಾನು ಯಾಕೆ ಸುಮ್ಮನೆ ಮಾತಾಡಿ ನಿಷ್ಠುರ ಆಗಬೇಕು ಅಂಥೇಳಿ ಯಾರೇ ಆಗಿರಲಿ ಜಾತಿಗಳ ವಿಚಾರ ಅಂತ ಬಂದಾಗ ಸ್ವಲ್ಪ ಹಿರಿಯ ರಾಜಕಾರಣಿಗಳು ಯಾರಿರ್ತಾರೆ ಅಂಥವರೆಲ್ಲ ಕೂಡ ಸ್ವಲ್ಪ ದೂರ ಉಳ್ಕೋತಾರೆ. ಎಲ್ಲ ಸಮುದಾಯಗಳು ಕೂಡ ಚುನಾವಣೆಗೆ ಅಂತ ಹೋದಾಗ ಬೇಕಾಗತ್ತೆ. ಹೀಗಾಗಿ ಈ ಟೈಮಲ್ಲಿ ಯಾರ ಪರವಾಗಿ ಏನು ಮಾತಾಡಿದ್ರು ಅದು ಬಹಳ ದೊಡ್ಡ ಮಟ್ಟದ ಗಂಭೀರ ಪರಿಣಾಮ ಬೀರುತ್ತೆ ರಾಜಕೀಯ ಭವಿಷ್ಯದ ದೃಷ್ಟಿಯಲ್ಲಿ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯಕ್ಕೆ ಈ ವಿಚಾರದಲ್ಲಿ ಯಾವುದೇ ಅಭಿಪ್ರಾಯಗಳನ್ನು ಕೊಡದೆ